ಎಲ್ಲರಿಗೂ ನಮಸ್ಕಾರ. ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ಗೆ ಸ್ವಾಗತ. ಪ್ರತಿ ದಿವಸ ಈ ಹೀಲಿಂಗ್ ಪ್ರಾಕ್ಟೀಸ್ ಸೆಷನ್ನಲ್ಲಿ ಭಾಗವಹಿಸುತ್ತಿರುವ ನಿಮ್ಮ ಬದ್ಧತೆಗೆ ಅಭಿನಂದನೆಗಳು. ಕ್ಲಾಸ್ ಶುರು ಮಾಡೋಕ್ಕಿಂತ ಮುಂಚೆ ಒಂದೆರಡು ಇನ್ಸ್ಟ್ರಕ್ಷನ್. ಈ ಸೆಷನ್ನಲ್ಲಿ ಭಾಗವಹಿಸಬೇಕಾದರೆ ನೀವು ಇಯರ್ಫೋನ್ ಅಥವಾ ಹೆಡ್ಫೋನ್ ಉಪಯೋಗಿಸಿದರೆ ಈ ಸೆಷನ್ನ ಪರಿಣಾಮ ಇನ್ನೂ ಹೆಚ್ಚಿನದಾಗಿರುತ್ತದೆ. ಲಭ್ಯ ಇದ್ದರೆ ಸಾಧ್ಯವಾದರೆ ನೀವು ಹೆಡ್ಫೋನ್ ಅಥವಾ ಇಯರ್ಫೋನನ್ನು ಉಪಯೋಗಿಸಿ. ಶರೀರ ಕಣ್ಣಿಗೆ ಕಾಣುವ ಮನಸ್ಸು, ಮನಸ್ಸು ಕಣ್ಣಿಗೆ ಕಾಣದ ಶರೀರ ಮನಗಳಿಗೆ ವ್ಯತ್ಯಾಸ ಇಷ್ಟೆ. ಪರಿಪೂರ್ಣ ಆರೋಗ್ಯಕ್ಕಾಗಿ ಹೋ'ಒಪನೋಪನೋ ಇದನ್ನು ಇವತ್ತು ಅಭ್ಯಾಸ ಮಾಡೋಣ. ನಿಮ್ಮ ಹೃದಯದ ಮೇಲೆ ನಿಮ್ಮ ಕೈಗಳನ್ನು ಇರಿಸಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ನಾನು ಏನು ಹೇಳಿದರೂ ಅದನ್ನು ಜೋರಾಗಿ ಹೇಳಿ ಮತ್ತು ಸುಮಾರು 5 ನಿಮಿಷಗಳ ಕಾಲ ಯಾರೂ ನಿಮಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ. ಈ ಸೆಷನ್ ಪೂರ್ಣಗೊಂಡ ನಂತರ ಮತ್ತು ನೀವು ಆರೋಗ್ಯಕ್ಕಾಗಿ ಹೋ'ಒಪನೋಪನನ್ನು ಅನುಭವಿಸಿದ ನಂತರ ದಯವಿಟ್ಟು ನಿಮಗೆ ಹೇಗೆ ಅನಿಸಿತು ಶೇರ್ ಮಾಡಿ. ಕಾಮೆಂಟ್ ವಿಭಾಗದಲ್ಲಿ ನನಗೆ ತಿಳಿಸಿ. ಎಲ್ಲರೂ ಸಿದ್ಧರಾಗಿದ್ದೀರಾ? ಶುರು ಮಾಡೋಣ. ನಾನು ಈಗ ಹೀಲಿಂಗ್ ಮ್ಯೂಸಿಕ್ ಪ್ಲೇ ಮಾಡುತ್ತೇನೆ. ಮ್ಯೂಸಿಕ್ ಮೇಲೆ ನಿಮ್ಮ ಗಮನ ಹರಿಸಿ ಮತ್ತು ನೀವು ವಿಶ್ರಾಂತಿ ಪಡೆಯಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ಕಣ್ಣುಗಳನ್ನು ಮುಚ್ಚಿ, ನಿಮ್ಮ ಹೃದಯದ ಮೇಲೆ ನಿಮ್ಮ ಕೈಗಳನ್ನು ಇರಿಸಿ ಮತ್ತು ಕೇವಲ ಉಸಿರಾಡಿ ಮತ್ತು ಈ ಹೀಲಿಂಗ್ ಸೌಂಡ್ ನಿಮ್ಮ ಮೇಲೆ ಕೆಲಸ ಮಾಡಲಿ. ಈಗ ನನ್ನೊಂದಿಗೆ ಹೇಳಿ, ನನ್ನ ಆರೋಗ್ಯದ ಬಗ್ಗೆ ನಾನು 100% ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ. ನನ್ನ ದೇಹಕ್ಕೆ ನಾನು 100% ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತೇನೆ. ಮತ್ತು ಇದೀಗ ನನ್ನ ದೇಹದಲ್ಲಿ ಏನಾದರೂ ಅನಾರೋಗ್ಯವಿದ್ದರೆ ನನ್ನ ಆರೋಗ್ಯ ಹೇಗಿದೆಯೋ ಹಾಗೆ ನಾನು ಅನುಭವಿಸುವ ಎಲ್ಲ ಅನಾರೋಗ್ಯಕ್ಕೆ ನಾನು 100% ಜವಾಬ್ದಾರನಾಗಿರುತ್ತೇನೆ. ಆತ್ಮೀಯ ದೇಹವೇ, ನನ್ನನ್ನು ಕ್ಷಮಿಸು. ನೀವು ನನ್ನ ಮಾತನ್ನು ಕೇಳುತ್ತಿರುವಾಗ ನೀವು ನಿಮ್ಮ ದೇಹದೊಂದಿಗೆ ಮಾತನಾಡುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಮತ್ತು ನಿಮ್ಮ ಕೈಗಳು ನಿಮ್ಮ ಹೃದಯದ ಮೇಲೆ ಇರುವುದರಿಂದ ನಿಮ್ಮ ಹೃದಯವನ್ನು ಅಕ್ಷರಶಃ ಅನುಭವಿಸಲು ಆ ಕೈಗಳನ್ನು ಬಳಸಿ ಮತ್ತು ನೀವು ಅದನ್ನು ಸ್ವಲ್ಪ ಸ್ವಲ್ಪ ನಯವಾಗಿ ಮಗುವಿನಂತೆ ಸ್ಪರ್ಶಿಸುತ್ತಿರುವಂತೆ ಭಾವಿಸಿ ಮತ್ತು ಮನುಷ್ಯರೊಂದಿಗೆ ಮಾತನಾಡುವ ಹಾಗೆ ಮಾತನಾಡಿ ಮತ್ತು ಹೇಳಿ, ನಿಜವಾಗಿಯೂ ನನ್ನನ್ನು ಕ್ಷಮಿಸು ಪ್ರಿಯ ದೇಹವೇ. ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳದಿದ್ದಕ್ಕೆ ಕ್ಷಮಿಸು. ನಾನು ನಿನ್ನನ್ನು ಗಮನಿಸದೆ ನನ್ನದೇ ಲೋಕದಲ್ಲಿ ಕಳೆದು ಹೋದ ಎಲ್ಲ ಸಮಯವನ್ನು ಕ್ಷಮಿಸು. ಆತ್ಮೀಯ ದೇಹ, ಕೆಲವೊಮ್ಮೆ ನಿನ್ನನ್ನು ಅತಿಯಾಗಿ ಬಳಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಆತ್ಮೀಯ ದೇಹ, ನೀನು ಆರೋಗ್ಯವಾಗಿರಲು ಅಗತ್ಯವಿರುವ ಪೌಷ್ಟಿಕಾಂಶವನ್ನು ನೀಡದಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ತುಂಬ ಪ್ರಯೋಜನ ಪಡೆದಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪ್ರಿಯ ದೇಹವೇ, ನಿನ್ನನ್ನು ಲಘುವಾಗಿ ಪರಿಗಣಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಪ್ರಿಯ ದೇಹವೇ, ನಿನ್ನನ್ನು ಗೌರವಿಸದೆ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸು. ಆತ್ಮೀಯ ದೇಹವೇ, ನನ್ನ ಎಲ್ಲ ತಪ್ಪುಗಳ ನಡುವೆಯೂ ನನ್ನ ಜೊತೆಗೆ ಇದ್ದು ನನ್ನ ಬಗ್ಗೆ ಕಾಳಜಿ ವಹಿಸಿದ್ದಕ್ಕಾಗಿ ಧನ್ಯವಾದಗಳು. ಆತ್ಮೀಯ ದೇಹ, ನನಗೆ ಅದ್ಭುತ ಆರೋಗ್ಯವನ್ನು ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಿನ್ನನ್ನು ನೋಡಿಕೊಳ್ಳಲು ನನಗೆ ಅರಿವು ಮೂಡಿಸಿದ್ದಕ್ಕಾಗಿ ನನ್ನ ಪ್ರಿಯ ದೇಹವೇ, ನಿನಗೆ ಧನ್ಯವಾದಗಳು. ಆತ್ಮೀಯ ದೇಹ, ಹಲವು ಅವಕಾಶಗಳಿಗಾಗಿ ಧನ್ಯವಾದಗಳು. ನಿನ್ನ ಹೃದಯ ಬಡಿತವನ್ನು ನಾನು ಅನುಭವಿಸುತ್ತೇನೆ. ನಾನು ನಿನ್ನನ್ನು ಅನುಭವಿಸುತ್ತೇನೆ ಮತ್ತು ನಿಮ್ಮ ದೇಹವನ್ನು ಒಬ್ಬ ವ್ಯಕ್ತಿಯಂತೆ ಯೋಚಿಸಿ ಮತ್ತು ಪ್ರಾಮಾಣಿಕವಾಗಿ ಧನ್ಯವಾದಗಳು ಎಂದು ಹೇಳಿ. ಎಲ್ಲದಕ್ಕೂ ಧನ್ಯವಾದಗಳು. ಆತ್ಮೀಯ ದೇಹ, ನೀನು ಚಿಕ್ಕವನಾಗಿರಲಿ ಅಥವಾ ಎತ್ತರವಾಗಿರಲಿ, ದಪ್ಪವಾಗಿರಲಿ
ಅಥವಾ ಸ್ಲಿಮ್ ಆಗಿರಲಿ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ದುರ್ಬಲವಾಗಿದ್ದರೂ ಅಥವಾ ಬಲಶಾಲಿಯಾಗಿದ್ದರೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಆತ್ಮೀಯ ದೇಹವೇ, ಇನ್ನು ಮುಂದೆ ನಾನು ನಿನ್ನನ್ನು ಕನ್ನಡಿಯಲ್ಲಿ ನೋಡಿದಾಗಲೆಲ್ಲ ನಾನು ನಗುತ್ತೇನೆ ಮತ್ತು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ನಾನು ನಿನಗೆ ಭರವಸೆ ನೀಡುತ್ತೇನೆ. ನಿನ್ನನ್ನು ಟೀಕಿಸುವ ಬದಲು, ನಿನ್ನ ಬಗ್ಗೆ ಅನುಮಾನಿಸುವ ಬದಲು, ನಿನ್ನ ಬಗ್ಗೆ ಚಿಂತಿಸುವ ಬದಲು ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಲೇ ಇರುತ್ತೇನೆ. ಕ್ಷಮಿಸು, ದಯವಿಟ್ಟು ನನ್ನನ್ನು ಕ್ಷಮಿಸು. ಧನ್ಯವಾದಗಳು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈಗ ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಪ್ರೀತಿಯ ಸಕಾರಾತ್ಮಕ ಶಕ್ತಿಯೊಂದಿಗೆ ನಿಮ್ಮ ದೇಹವು ನಿಮಗೆ ಪ್ರತಿಕ್ರಿಯಿಸುತ್ತಿದೆ ಎಂದು ಭಾವಿಸಿ. ನಿಮ್ಮ ದೇಹದ ಪ್ರತಿಯೊಂದು ಕೋಶವು ಬಿಳಿ ಬೆಳಕಿನ ಶಕ್ತಿಯಿಂದ ಕಂಪಿಸುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ದೇಹದ ಪ್ರತಿಯೊಂದು ಕೋಶವು ಹಿಂದಿಗಿಂತಲೂ ನಿಮ್ಮ ಆರೋಗ್ಯವನ್ನು ನೀಡುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ. ನಿಮ್ಮ ದೇಹದ ಪ್ರತಿಯೊಂದು ಕೋಶವು ಶಕ್ತಿಯಿಂದ ತುಂಬಿದೆ, ಪ್ರೇರಣೆಯಿಂದ ತುಂಬಿದೆ, ಶಕ್ತಿಯಿಂದ ತುಂಬಿದೆ ಎಂದು ಕಲ್ಪಿಸಿಕೊಳ್ಳಿ. ಮತ್ತು ನಿಮ್ಮ ದೇಹವು ಈಗ ನೀವು ಬಯಸಿದ ರೀತಿಯಲ್ಲಿ ಮಾರ್ಪಾಟಾಗಿದೆ ಎಂದು ಊಹಿಸಿ. ನಿಮ್ಮ ಆದರ್ಶ ದೇಹದ ತೂಕವನ್ನು ನೀವು ಸಾಧಿಸಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಅದನ್ನು ಅನುಭವಿಸಿ. ನಿಮ್ಮ ಆದರ್ಶ ದೇಹದ ತೂಕವನ್ನು ನೀವು ಸಾಧಿಸಿದರೆ ನಿಮಗೆ ಹೇಗೆ ಅನ್ನಿಸುತ್ತದೆ? ನೀವು ರಾಕ್ ಸ್ಟಾರ್ನ ಶಕ್ತಿಯನ್ನು ಪಡೆದುಕೊಂಡಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಪ್ರತಿದಿನ ಆರೋಗ್ಯಕರ ಆಹಾರವನ್ನು ತಿನ್ನಲು, ವ್ಯಾಯಾಮ ಮಾಡಲು ನೀವು ಶಕ್ತಿಯನ್ನು ಪಡೆದುಕೊಂಡಿದ್ದೀರಿ ಎಂದು ಊಹಿಸಿ. ನೀವೇ ವ್ಯಾಯಾಮ ಮಾಡುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ನೀವು ಆರೋಗ್ಯಕರ ಆಹಾರವನ್ನು ಪ್ರೀತಿಯಿಂದ, ಕೃತಜ್ಞತೆಯಿಂದ ತಿನ್ನುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. ಮತ್ತು ಇಂದು ರಾತ್ರಿ ಮಲಗುವುದನ್ನು ಕಲ್ಪಿಸಿಕೊಳ್ಳಿ ಮತ್ತು ಪ್ರತಿ ರಾತ್ರಿ ಮತ್ತೆ ನಿಮ್ಮ ದೇಹಕ್ಕೆ ಹೀಗೆ ಹೇಳುತ್ತಿದ್ದೀರಿ: ಕ್ಷಮಿಸಿ ಪ್ರಿಯ ದೇಹ, ನಾನು ಇಂದು ನಿನ್ನನ್ನು ಕಾಳಜಿ ವಹಿಸದ ಎಲ್ಲ ಸಮಯಕ್ಕಾಗಿ ನನ್ನನ್ನು ಕ್ಷಮಿಸು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಪ್ರಿಯ ದೇಹ. ಧನ್ಯವಾದಗಳು ಆತ್ಮೀಯ ದೇಹ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಈ ಶಕ್ತಿಯನ್ನು ಅನುಭವಿಸಿ. ನಿಮ್ಮ ದೇಹದಲ್ಲಿ ಆರೋಗ್ಯವನ್ನು ಅನುಭವಿಸಿ. ಮತ್ತೊಮ್ಮೆ ನಿಧಾನವಾಗಿ ಕಣ್ಣು ತೆರೆಯಿರಿ. ಹೇಳಿ: ಕ್ಷಮಿಸು ಪ್ರಿಯ ದೇಹ, ದಯವಿಟ್ಟು ನನ್ನನ್ನು ಕ್ಷಮಿಸು. ಪ್ರಿಯ ದೇಹ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪ್ರಿಯ ದೇಹ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಪರಿಪೂರ್ಣ ಆರೋಗ್ಯಕ್ಕಾಗಿ ಹೋಪನೋಪನ ಸೆಷನ್, ಇದರ ಅನುಭವ ಹೇಗಿತ್ತು? ಯೂಟ್ಯೂಬ್ ಚಾನಲ್ನಲ್ಲಿ ಸಂಬಂಧಗಳಿಗಾಗಿ, ವೃತ್ತಿಗಾಗಿ, ಹಣಕಾಸಿಗಾಗಿ ನಾನು ಹೋಪನೋಪನ ವಿಡಿಯೋವನ್ನು ರಚಿಸಬೇಕೆಂದು ನೀವು ಬಯಸಿದರೆ ಕೆಳಗಿನ ಕಾಮೆಂಟ್ ವಿಭಾಗದಲ್ಲಿ ನನಗೆ ತಿಳಿಸಿ. ಮತ್ತು ನೀವು ಯೂಟ್ಯೂಬ್ನಲ್ಲಿ ಆ ವಿಡಿಯೋಗಳನ್ನು ನೋಡಲು ಬಯಸಿದರೆ ಈ ಲಿಂಕ್ ಬಳಸಿ. ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ವಿಡಿಯೋವನ್ನು ಬಿಡುಗಡೆ ಮಾಡಿದಾಗ ನೀವು ಸೂಚನೆಯನ್ನು ಪಡೆಯುತ್ತೀರಿ. ಧನ್ಯವಾದಗಳು.